कर्नाटक गुलबर्गा शहर में उद्योग आकांक्षिಗಳು होराटा समिति के संचालक रमेश देवकर और सह संचालक सचिन पवार ने मीडिया के नुमाइंदों से बात करते हुए कहा कि 15 दिसंबर 2025 को समिति की जानिब से तिम्मापुरी सर्कल से डिप्टी कमिश्नर ऑफिस तक एहतजाजी रैली निकालने की बात बताई। रियासती हुकूमत ने नौजवानों को नौकरियां देने के झूठे वादों पर खुलकर मजम्मत करते हुए रियासती वजीर आला सिद्धरामैया और रियासती वजीर दाखिला जी परमेश्वर के वादों को झूठा कहा। सचिन पवार ने मजीद कहा कि रियासती कांग्रेस हुकूमत इख्तिदार में आने से कबल अपने इलेक्शन मैनिफेस्टो में रियासत में 2 लाख नौजवानों को नौकरियां देने का वादा किया था, मगर वो वादा अब तक पूरा नहीं हुआ। सचिन पवार ने रियासती हुकूमत को चैलेंज करते हुए कहा कि नौजवानों की ताकत हुकूमतें बदल देती हैं। एहतजाज करने वाले बेरोज़गार नौजवानों पर हुकूमत पुलिस की ताकत इस्तेमाल कर रही है, मगर इससे पीछे ना हटने की बात कही। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ವತಿಯಿಂದ ಏನು ಇವತ್ತೇನು ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ಹೋರಾಟಗಳು ಭುಗಿಲಿ ಹೇಳ್ತದೆ. ಕಳೆದ 4-5 ತಿಂಗಳಿಂದ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ಧಾರವಾಡದಲ್ಲಾಯಿತು, ಬಿಜಾಪುರದಲ್ಲಾಯಿತು, ರಾಯಚೂರು, ಯಾದಗಿರಿ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ಒಂದು 20-25 ಜಿಲ್ಲೆಗಳಲ್ಲಿ ಹೋರಾಟಗಳು ನಡೀತಾ ಇದೆ. ಯಾಕಂದರೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚುನಾವಣೆ ಸಂದರ್ಭದಲ್ಲಿ ಏನು ಯುವ ಜನರಿಗೆ ಆಶ್ವಾಸನೆ ಕೊಟ್ಟಿತ್ತು, ಸೊ ಅಧಿಕಾರಕ್ಕೆ ಬಂದರೆ ನಾವು 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳಿತ್ತು. ಅದೇ ಸ್ಟೇಟ್ ಗೌರ್ಮೆಂಟು ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ 1 ಲಕ್ಷ ಉದ್ಯೋಗಗಳು ಸೃಷ್ಟಿ ಮಾಡ್ತೀವಿ, ಆಮೇಲೆ 2,50,000 ಏನು ಪೋಸ್ಟ್ಗಳು ಖಾಲಿದ್ದಾವೆ ಅವುಗಳನ್ನ ಭರ್ತಿ ಮಾಡ್ಕೊತೀವಿ ಹೇಳಿತ್ತು. ಆದರೆ ಇಷ್ಟು ವರ್ಷ ಆದರೂ ಸಹಿತ ಇವತ್ತು ಸರ್ಕಾರಗಳು ಯಾವುದೇ ಕ್ರಮ ತೊಗೊಂಡಿಲ್ಲ. ಇವತ್ತು ಉದ್ಯೋಗ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ, ಭರ್ತಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಬರೀ ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೋತಾ ಇದ್ದಾರೆ ಇವತ್ತು. ಸೊ ಇದನ್ನು ವಿರೋಧಿಸ್ತಾ ಇದ್ದೀವಿ. ಇವತ್ತು ಎಷ್ಟೋ ಲಕ್ಷ ಪೋಸ್ಟ್ಗಳು ಖಾಲಿದೆ. ಸ್ಟೇಟ್ ಗೌರ್ಮೆಂಟಲ್ಲಿ 43 ಇಲಾಖೆಗಳಲ್ಲಿ 2,80,000 ಏನು ಪೋಸ್ಟ್ಗಳು ಖಾಲಿದ್ದಾವೆ, ಇವುಗಳನ್ನ ಭರ್ತಿ ಮಾಡ್ಕೋಬೇಕು ಅಂತೇಳಿ ಹೋರಾಟ ನಡೀತಾ ಇದೆ. ಇದು ಎಲ್ಲ ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಇವತ್ತು ಹೋರಾಟ ನಮ್ಮ ಹಕ್ಕು ನಾವು ಕೇಳಕ್ಕೆ ಹೋದರೆ ಇವತ್ತು ಸರ್ಕಾರ ಇವತ್ತು ಯುವಜನರ ಚಳುವಳಿಯನ್ನು ಹೋರಾಟದ ಹತ್ತಿಕ್ಕೋ ರೀತಿಯಲ್ಲಿ ಎಲ್ಲ ರೀತಿ ಪ್ರಯತ್ನ ಮಾಡ್ತದೆ ಇವತ್ತು. ಸೊ ಮೊನ್ನೆ ಧಾರವಾಡದಲ್ಲಿ ಡಿಸೆಂಬರ್ 1ನೇ ತಾರೀಕು ಮತ್ತು 10ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹೋರಾಟ ಎಲ್ಲ ಪ್ಲ್ಯಾನ್ ಆಗಿತ್ತು. ಸೊ ಆದರೆ ಸರ್ಕಾರ ಇವತ್ತು ಪೊಲೀಸರನ್ನ ಅಡ್ಬಿಟ್ಟು ಎಲ್ಲ ಪ್ರಿವೆಂಟಿವ್ ಅರೆಸ್ಟ್ ಮಾಡಿ ಯಾರು ಸಂಘಟನೆಕಾರರದಾರ ಅವ್ರನ್ನೆಲ್ಲ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ಕೊಂಡು ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸಗಳು ಮಾಡ್ತಾಯಿದೆ ಇವತ್ತು. ಅದು ಸರಿಯಲ್ಲ. ಇವತ್ತು ಯಾವುದೇ ಒಂದು ಪ್ರಜಾತಾಂತ್ರಿಕ ಒಂದು ದೇಶದಲ್ಲಿ ಹೋರಾಟ, ಧರಣಿ, ಚಳವಳಿ ಇದು ಒಂದು ಮೂಲಭೂತ ಹಕ್ಕು, ಇದು ಪ್ರತಿಯೊಬ್ಬರ ಹಕ್ಕು ಇದು. ಸೊ ಈ ಹಕ್ಕನ್ನು ಕಸಿದುಕೊಳ್ಳೋಕೆ ನೋಡ್ತಾ ಇದ್ದೀವಿ ಇವತ್ತು ಸರ್ಕಾರಗಳು. ಸೊ ಇದನ್ನು ಖಂಡಿಸ್ತಾ ಇದ್ದೀವಿ. ಸೊ ಹಾಗೆ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟಗಳು ಮತ್ತೆ ನಡೀತಾ ಇದ್ದೀವಿ. ಸೊ ಸರ್ಕಾರ ಎಷ್ಟು ಹತ್ತಿಕ್ಕುವಂಥ ಕೆಲಸ ಮಾಡುತ್ತೆ ಅಷ್ಟು ಮತ್ತಿಷ್ಟು ಭುಗಿಲಿ ಹೇಳ್ತಾ ಇದ್ದೀವಿ ಹೋರಾಟಗಳು. ಸೊ ಇವತ್ತು ಯುವಜನರ ಚಳುವಳಿಗಳನ್ನು ತಡೆ ಹಿಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲೂ ಸಹಿತ ಇದೇ ಡಿಸೆಂಬರ್ 15ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ತಿಮ್ಮಾಪುರ ಸರ್ಕಲಿಂದ DC ಆಫೀಸ್ವರೆಗೂ ಪ್ರತಿಭಟನೆ ಮೆರವಣಿಗೆ ಮೂಲಕ ಬಂದು DC ಆಫೀಸ್ ಎದುರುಗಡೆ ಪ್ರತಿಭಟನೆ ಕೊಡ್ತಾ ಇದ್ವಿ. ಹಾಗಾಗಿ ಎಲ್ಲ ಕೋಚಿಂಗ್ ಸೆಂಟ್ರು, ಲೈಬ್ರರಿಗಳಲ್ಲೆಲ್ಲ ತುಂಬ ಚೆನ್ನಾಗಿ ಪ್ರಚಾರ ಆಗಿದೆ. ಸಾಕಷ್ಟು ಯುವಜನವರೆಲ್ಲ ಭಾಗವಹಿಸೋರಿದ್ದಾರೆ, ಉದ್ಯೋಗ ಆಕಾಂಕ್ಷಿಗಳು. ಹಾಗಾಗಿ ತಾವು ಕೂಡ ಈ ಒಂದು ಪ್ರತಿಭಟನೆಗೆ ಬಂದು ಮಾಧ್ಯಮದ ಮೂಲಕ ಬಂದ್ಕೊಂಡು ವರದಿಯನ್ನು ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. 15 ತಾರೀಕು ಸೋಮವಾರ 15 ತಾರೀಕು 11 ಗಂಟೆ 10:30-11 ಗಂಟೆಗೆ ಸರ್ ತಿಮ್ಮಾಪುರಿ ಸರ್ಕಲ್ DC ಆಫೀಸ್ಗೆ 2 ಸರ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರ 2 ಇದು ಮಾಡಬೇಕು. ಖಾಲಿ ಹುದ್ದೆಗಳನ್ನು ಖಂಡಿಸಿ ಈ ಸಿದ್ದರಾಮಯ್ಯ ಸರ್ಕಾರ ತಮ್ಮ ಸರ್ಕಾರ ನಡವಳಿಕೆಯಲ್ಲಿ ವಿಫಲ ಆಗಿದೆ. ಅದಕ್ಕೆ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಫಸ್ಟ್ ಹೆಡ್ಲೈನೇ ಕೊಟ್ಟರು ಸರ್, 1 ವರ್ಷದೊಳಗೆ 2 ಲಕ್ಷ ಪೋಸ್ಟ್ಗಳು ಭರ್ತಿ ಮಾಡ್ತೀವಿ, ಕ್ಲಿಯರ್ ಕಟ್ ಈಗನೂ ಅದ ರೀ ಸರ್. ಮತ್ತು ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಅಧಿವೇಶನದಲ್ಲಿ ನಾವು ಹಂತವಾಗಿ ತುಂಬುತ್ತೇವೆ ಅಂತ ಇದೇ ಮಾತು ನೀವು ಎಲೆಕ್ಷನ್ಕಿಂತ ಮೊದಲು, ಅಧಿಕಾರ ಬರೋಕ್ಕಿಂತ ಮೊದಲು ಹೇಳಿ ನೀವು ಅಲ್ಲಿ ರಾಜೀನಾಮೆ ಕೊಟ್ಟಿರಿ ಕಾಂಗ್ರೆಸ್ ಪಕ್ಷದಿಂದ. ಅವತ್ತು ನೀವೇ ಇದ್ದೀರಿ, ಆ ಮ್ಯಾನಿಫೆಸ್ಟೋ ಬರೆದಾಗ ಭೀ ನೀವೇ ಇದ್ದೀರಿ. ಈಗ ಅಧಿಕಾರ ಬಂದ ಮೇಲೆ ನೀವು ತಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ ಅನ್ನೋ ತೋರಿಸ್ಕೊಡ್ತೀರಿ. ನೀವೊಂದು ಗೌರವಾನ್ವಿತ ಹುದ್ದೆಯಲ್ಲಿದ್ದು ಇಂಥ ಮಾತುಗಳು, ಮತ್ತು ಅದು ನಮ್ಮ ಮಾನ್ಯ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರದು ಅದು ಕನ್ನಡ ಭಾಷೆಗೆ ಅರ್ಥನೇ ಕೆಡಿಸಿಟ್ಟಾರೆ ಸರ್. ಅವರು ಶೀಘ್ರದಲ್ಲಿ 1 ವಾರದಲ್ಲಿ 4 ದಿನಗಳಲ್ಲಿ ಹೇಳಿ ಅದು ಪದಗಳಿಗೆ ಅರ್ಥ ಕೆಡಿಸಿಟ್ಟಾರೆ ಸರ್ ಅವರು.
ಏನಿದೆ ಒಂದು ಗೌರವಾನ್ವಿತ ಹುದ್ದೆಯಲ್ಲಿ ಇದ್ದು ನೀವು ಈ ರೀತಿ ಹೇಳಿಕೆ ಕೊಡ್ತಾ ಇದ್ರು ಖಂಡಿಸುತ್ತೇವೆ ನಾವು. ತಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಹೊಲದಲ್ಲಿ ಇರೋ ರೈತರುಗಳು ರೋಡಿ ಮೇಲೆ ಬಂದು ಹೋರಾಟ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಲೈಬ್ರರಿಯಲ್ಲಿ ಕೂತು ಓದೋ ವಿದ್ಯಾರ್ಥಿಗಳಿಗೂ ನೀವು ರೋಡಿಗೆ ಬಂದು ಹೋರಾಟ ಮಾಡಲಿಕ್ಕೆ ಪ್ರಚೋದನೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಸರ್ಕಾರ ಎಲ್ಲ ಕಡೆಯಿಂದ ವಿಫಲವಾಗಿದೆ. ನೀವು ಬಿ ಒಂದು ದಿನ ರೋಡ್ ಮೇಲೆ ಬಂದ ಪರಿಸ್ಥಿತಿ ದೂರಿಲ್ಲ. ನಮ್ಮ ಹೋರಾಟ ಸರ್ಕಾರ ಸುಧಾರಣೆ ಹೊರತು ಸರ್ಕಾರ ಬದಲಾವಣೆ ಇಲ್ಲ. ಯಾವ ಸರ್ಕಾರ ತಮ್ಮ ಸಮಯಕ್ಕೆ ತಕ್ಕಂತೆ ಸುಧಾರಣೆ ಮಾಡಿಕೊಳ್ಳಲ್ಲ, ಆ ಸರ್ಕಾರಕ್ಕೆ ಜನರೇ ಬದಲಾವಣೆ ಮಾಡಿಕೊಟ್ಟಂತ ನಮ್ಮ ಆಶ್ವಾಸನೆ. ಈ ಸರ್ಕಾರ ನಾವು ಸ್ಪೆಷಲಿ ರಾಜ್ಯ ಸರ್ಕಾರಿಗೆ ಅವ್ರು ಕೊಟ್ಟಂಥ ಆಶ್ವಾಸನೆ ನಾವು ಏನು ಹೆಚ್ಚಿಗೆ ಬೇಡ್ತಾ ಇಲ್ಲ, ಅವ್ರು ಕೊಟ್ಟಂಥ ಮಾತುಗಳೇ ಅವ್ರು ನಡ್ಕೊಳ್ಳತ್ತಿಲ್ಲ. ಅದಕ್ಕೆ ನಾವು ಓದೋ ಹುಡುಗರು ಎಲ್ಲರೂ ಕೂಡಿ ನಮ್ಮ ಧಾರವಾಡದಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದೇ ಪೊಲೀಸ್ ಅವರಿಗೆ ಮುಂದೆ ಹಾಕಿ ನಮ್ಗೆ ಹೋರಾಟದ ಹಕ್ಕನ್ನು ಕಸಿತುಕೊಳ್ಳಿ. ಎಷ್ಟು ಮಂದಿಗಾತ್ ನೀವು ಇದು ಮಾಡ್ತೀವಿ, ನಾವು ನಿಮ್ಮ ಮನೆಗಳಿಗೆ ನುಗ್ಗಿ ಹೋರಾಟ ಮಾಡ್ತೀವಿ, ನಮ್ಗೆ ಯಾರೂ ನಿಂದ್ರಿಸಲಿಲ್ಲ. ಯೂತ್ ಪವರ್ ಈಸ್ ಆಲ್ ಡೇಂಜರ್ ಪವರ್. ನಮ್ಮ ರೈತರು ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಎದುರು ಹಾಕೊಂಡ್ರೆ ನಿಮ್ಮ ಸರ್ಕಾರ ಉಳಿದು ಖಂಡಿತ ಇದು ಇಲ್ಲ. ಅದು ಎಲ್ಲ 2,80,000 ಹುದ್ದೆ ಖಾಲಿ ಇದ್ದೇವೆ ಸರ್ ರಾಜ್ಯ ಸರ್ಕಾರದಲ್ಲಿ. ಆದರೆ ಅವರು 2 ಲಕ್ಷ ಒಂದು ಪೋಸ್ಟಿಗೆ ಏನಿಲ್ಲ ಅಂದರೆ 200 ಮಂದಿ ಫೈಟ್ ಇರ್ತಾರೆ ಸರ್. 2,80,000 ಅಂದರೆ ಬರೀ 100 ಮಂದಿ ಒಂದು ಪೋಸ್ಟಿಗೆ ಅಂದ್ರೂ ಭೀ 2,80,00,000 ಅವ್ರು ನಂಬ್ಕೊಂಡು ಕೂತವರಿಗೆ ಅವರು ದ್ರೋಹ ಮಾಡ್ತಾ ಇದ್ದಾರೆ ಸರ್. 2,80,000 ಇಲ್ಲ, 2,80,00,000 ಮನೆಗಳಿಗೆ ನೀವು ಬೆಂಕಿ ಹಚ್ಚುವ ಕೆಲಸ ಆಶ್ವಾಸನೆ ನಿಮ್ಮ ಇದು ತೋರಿಸ್ತದೆ ಸರ್. ಅದು ಅವ್ರು ಎಷ್ಟೇ ಪ್ರಯತ್ನ ಪಟ್ಟರೂ ನಾವು ಪೊಲೀಸ್ ಅವರಿಗೆ ಅಂಜೋದಿಲ್ಲ, ನಾವು FIRಗೆ ಅಂಜೋದಿಲ್ಲ, ನಾವು ಹೋರಾಟ ಮಾಡುತ್ತೇವೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ, ಶಿಕ್ಷಣ, ಸಂಘಟನೆ, ಹೋರಾಟ ನಮ್ಮ ಯಾವತ್ತು 1915 ಜನವರಿ 26 ಡಿಸೈಡ್ ಆಗಿದೆ. ನಮ್ಗೆ ಯಾವ ಶಕ್ತಿನೂ ಕೂಡ ನಮ್ಗೆ ತಡೆಯೋಕ್ಕಾಗಲ್ಲ. ನಾವು ಒಬ್ಬರಿರಲಿ, ಇಬ್ಬರು ಇರಲಿ, 100 ಇರಲಿ, 1000 ಮಂದಿ ಇರ್ತೀವಿ. ನಾವು ಎಲ್ಲಿವರೆಗೆ ನಮಗೆ ನ್ಯಾಯ ಸಿಗಲ್ಲ, ನಾವು ನಿಮ್ಮ ಮನೆಯಲ್ಲಿ ನುಗ್ಗಿ, ನಿಮ್ಮ ಆಫೀಸ್ನಲ್ಲಿ ನುಗ್ಗಿ ಹೋರಾಟ ಮಾಡ್ತೀವಿ. ನಿಮ್ಮಲ್ಲಿ ತಾಕತ್ತಿದ್ರೆ ನಮಗೆ ತಡೆ ಹಿಡಿದು ತೋರಿಸ್ರಿ ಸರ್. ನಮ್ಮ ಹೆಸರು ಸಚಿನ್ ಸುಭಾಷ್ ಪವಾರ್, ಹೋರಾಟ ಸಮಿತಿ ಸಹ ಸಂಚಾಲಕರು, ಕಲಬುರಗಿ. अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं, जो बरसों से जहालत की तारीखी में शब रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन PU साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है।
तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा। बादशाहों और जिम्मेदार वालिदैन से मेरी अजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birna Kapong near Gaushavali Dargah, KGF, Karnataka. Contact details 9483444290 9480107826.